ಅಘನಾಶಿನಿ ಬೇಡ್ತಿ ನದಿ ತಿರುವಿಗೆ ಸರ್ಕಾರ ಮುಂದಾಗಿದೆ. ಈ ಯೋಜನೆ ಇಡೀ ಜಿಲ್ಲೆಗೆ ಮಾರಕ ಎಂದು ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶದ ಮೂಲಕ ಸಾವಿರಾರು ಜನರು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರದ ಯೋಜನೆಗಳೇ ಉರುಳಾಗ್ತಾ ಇವೆ. ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವಂತಹ ಯೋಜನೆಗಳ ವಿರುದ್ಧ ಜನರು ಬೀದಿಗಿಳಿದಿದ್ದಾರೆ. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆಗಳ ವಿರುದ್ಧ ಶಿರಸಿಯಲ್ಲಿ ಬೃಹತ್ ಜನ ಸಮಾವೇಶವೇ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ನದಿ ಜೋಡಣೆ ಬವಣೆ, ಮಾರಕ ಯೋಜನೆಗಳ ವಿರುದ್ಧ ಸಿಡಿದೆದ್ದ ಜನರು. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಈ ಯೋಜನೆ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಮಠಾಧೀಶರು ಸಿಡಿದೆದ್ದಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಸರ್ಕಾರಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಯೋಜನೆ ಜಿಲ್ಲೆಗೆ ಮಾರಕ ಅಂತ ಒಕ್ಕೂರಲಿನಿಂದ ಖಂಡಿಸಲಾಗಿದ್ದು ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಕರಾವಳಿ ಭಾಗದಲ್ಲಿ ಹರಿಯುವಂತಹ ಅಘನಾಶಿನಿ ಹಾಗೂ ಬೇಡ್ತಿ ನದಿ ತಿರುವು ಮಾಡಲು ಸರ್ಕಾರ ಮುಂದಾಗಿದೆ. ಅಘನಾಶಿನಿ ನದಿಯನ್ನ ತಿರುವು ಮಾಡಿ ಚಿತ್ರದುರ್ಗದ ವೇದಾವತಿ ನದಿಗೆ ಜೋಡಣೆ ಮಾಡಲು ಹೊರಟ್ರೆ, ಬೇಡ್ತಿ ನದಿ ತಿರುವು ಮಾಡಿ ವರದಾ ನದಿಗೆ ಜೋಡಣೆ ಮಾಡಲು ಹೊರಟಿದೆ. ಈ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಸಂಪತ್ತಿಗೆ ಹಾನಿಯಾಗಲಿದೆ. ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಸಮಸ್ಯೆಯಾಗಲಿದೆ. ಇದರಿಂದಾಗಿ ಹಲವರು ನಿರಾಶ್ರಿತರಾಗಲಿದ್ದಾರೆ. ಆದರೆ ಘಟ್ಟದ ಪ್ರದೇಶದಲ್ಲಿ ಇರ್ತಾ ಇರತಕ್ಕಂಥ ನದಿಗಳನ್ನ ತುಂಬಾ ಕ್ಲಿಷ್ಟ, ಹೆಚ್ಚು ಖರ್ಚು ಬರ್ತದೆ, ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ. ಇದು ಅರ್ಥವಾಗಿಲ್ಲವಲ್ಲ ಅನ್ನೋದೇ ಇದು ಅತಾರ್ಕಿಕ ಎಂಬ ನಾವು ಹೇಳೋದಕ್ಕೆ ಕಾರಣ. ಇದು ಅವೈಜ್ಞಾನಿಕ. ಇನ್ನು ಸಮಾವೇಶದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ವಿವಿಧ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರು, ವಿವಿಧ ಮಠಗಳ ಮಠಾಧೀಶರು ಭಾಗಿಯಾಗಿದ್ದರು. ಈ ಯೋಜನೆ ವಿರುದ್ಧ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ ನಮಗೆ ಇನ್ನು ಯಾವುದೂ ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ. ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ, ತೊಂದರೆ ತೊಡಕುಗಳನ್ನ ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊತ್ತು ನೀವು ಇನ್ನೇನೂ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿನಿಂದ ನಾವು ಹೇಳ್ತಾ ಇದ್ದೇವೆ. ಜಿಲ್ಲೆಗೆ ಮಾರಕವಾದಂಥದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ. ನಮ್ಮನ್ನ ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿ, ನೀವೇ ಕಳಿಸಿ. ನಿಮಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಇದರಲ್ಲಿ ಎರಡು ಮಾತು. ಸಮಾವೇಶದಲ್ಲಿ ಯೋಜನೆಯಿಂದ ಆಗುವಂತಹ ಅಪಾಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಅಲ್ಲದೆ ಜಿಲ್ಲೆಯಲ್ಲಿ ಈ ಯೋಜನೆ ವಿರುದ್ಧ ಯಾವುದೇ ರಾಜಕೀಯವನ್ನ ಬೆರೆಸದೆ ಒಕ್ಕೂರಿನ ಹೋರಾಟ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಒಟ್ನಲ್ಲಿ ಪಶ್ಚಿಮ ಘಟ್ಟದ ಜೀವನದಿ ಬೇಡ್ತಿ ಅಘನಾಶಿನಿ ನದಿ ವಿರೋಧಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಪ್ರಾರಂಭವಾಗಿದ್ದು, ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನು ತೋರಲಿದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಘನಾಶಿನಿ ಬೇಡ್ತಿ ನದಿ ತಿರುವಿಗೆ ಸರ್ಕಾರ ಮುಂದಾಗಿದೆ. ಈ ಯೋಜನೆ ಇಡೀ ಜಿಲ್ಲೆಗೆ ಮಾರಕ ಎಂದು ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶದ ಮೂಲಕ ಸಾವಿರಾರು ಜನರು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರದ ಯೋಜನೆಗಳೇ ಉರುಳಾಗ್ತಾ ಇವೆ. ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವಂತಹ ಯೋಜನೆಗಳ ವಿರುದ್ಧ ಜನರು ಬೀದಿಗಿಳಿದಿದ್ದಾರೆ. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆಗಳ ವಿರುದ್ಧ ಶಿರಸಿಯಲ್ಲಿ ಬೃಹತ್ ಜನ ಸಮಾವೇಶವೇ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ನದಿ ಜೋಡಣೆ ಬವಣೆ, ಮಾರಕ ಯೋಜನೆಗಳ ವಿರುದ್ಧ ಸಿಡಿದೆದ್ದ ಜನರು. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಈ ಯೋಜನೆ ವಿರುದ್ಧ
ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಮಠಾಧೀಶರು ಸಿಡಿದೆದ್ದಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಸರ್ಕಾರಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಯೋಜನೆ ಜಿಲ್ಲೆಗೆ ಮಾರಕ ಅಂತ ಒಕ್ಕೂರಲಿನಿಂದ ಖಂಡಿಸಲಾಗಿದ್ದು, ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಕರಾವಳಿ ಭಾಗದಲ್ಲಿ ಹರಿಯುವಂತಹ ಅಘನಾಶಿನಿ ಹಾಗೂ ಬೆಡ್ತಿ ನದಿ ತಿರುವು ಮಾಡಲು ಸರ್ಕಾರ ಮುಂದಾಗಿದೆ. ಅಘನಾಶಿನಿ ನದಿಯನ್ನ ತಿರುವು ಮಾಡಿ ಚಿತ್ರದುರ್ಗದ ವೇದಾವತಿ ನದಿಗೆ ಜೋಡಣೆ ಮಾಡಲು ಹೊರಟ್ರೆ, ಬೆಡ್ತಿ ನದಿ ತಿರುವು ಮಾಡಿ ವರದಾ ನದಿಗೆ ಜೋಡಣೆ ಮಾಡಲು ಹೊರಟಿದೆ. ಈ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಸಂಪತ್ತಿಗೆ ಹಾನಿಯಾಗಲಿದೆ. ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಸಮಸ್ಯೆಯಾಗಲಿದೆ. ಇದರಿಂದಾಗಿ ಹಲವರು ನಿರಾಶ್ರಿತರಾಗಲಿದ್ದಾರೆ. ಆದರೆ ಘಟ್ಟದ ಪ್ರದೇಶದಲ್ಲಿ ಇರ್ತಾ ಇರತಕ್ಕಂಥ ನದಿಗಳನ್ನ ನೋಡಿಸ್ಬೋದು, ತುಂಬಾ ಕ್ಲಿಷ್ಟ, ಹೆಚ್ಚು ಖರ್ಚು ಬರ್ತದೆ, ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ. ಇದು ಅರ್ಥವಾಗಿಲ್ಲವಲ್ಲ ಅನ್ನೋದೇ ಇದು ಅತಾರ್ಕಿಕ ಎಂಬ ನಾವು ಹೇಳೋದಕ್ಕೆ ಕಾರಣ. ಇದು ಅವೈಜ್ಞಾನಿಕ. ಇನ್ನು ಸಮಾವೇಶದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ವಿವಿಧ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರು, ವಿವಿಧ ಮಠಗಳ ಮಠಾಧೀಶರು ಭಾಗಿಯಾಗಿದ್ದರು. ಈ ಯೋಜನೆ ವಿರುದ್ಧ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ ನಮಗೆ ಇನ್ನು ಯಾವುದೂ ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ. ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ, ತೊಂದರೆ ತೊಡಕುಗಳನ್ನ ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊತ್ತು ನೀವು ಇನ್ನೇನೂ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿನಿಂದ ನಾವು ಹೇಳ್ತಾ ಇದ್ದೇವೆ. ಜಿಲ್ಲೆಗೆ ಮಾರಕವಾದಂಥದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ, ನಮ್ಮನ್ನ ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿ, ನೀವೇ ಕಳಿಸಿ. ನಿಮಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಇದರಲ್ಲಿ ಎರಡು ಮಾತು. ಸಮಾವೇಶದಲ್ಲಿ ಯೋಜನೆಯಿಂದ ಆಗುವಂತಹ ಅಪಾಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಅಲ್ಲದೆ ಜಿಲ್ಲೆಯಲ್ಲಿ ಈ ಯೋಜನೆ ವಿರುದ್ಧ ಯಾವುದೇ ರಾಜಕೀಯವನ್ನ ಬೆರೆಸದೆ ಒಕ್ಕೂರಿನ ಹೋರಾಟ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಒಟ್ನಲ್ಲಿ ಪಶ್ಚಿಮ ಘಟ್ಟದ ಜೀವನದಿ ಬೆಡ್ತಿ ಅಘನಾಶಿನಿ ನದಿ ವಿರೋಧಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಪ್ರಾರಂಭವಾಗಿದ್ದು, ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನು ತೋರಲಿದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಘನಾಶಿನಿ ಬೇಡ್ತಿ ನದಿ ತಿರುವಿಗೆ ಸರ್ಕಾರ ಮುಂದಾಗಿದೆ. ಈ ಯೋಜನೆ ಇಡೀ ಜಿಲ್ಲೆಗೆ ಮಾರಕ ಎಂದು ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶದ ಮೂಲಕ ಸಾವಿರಾರು ಜನರು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರದ ಯೋಜನೆಗಳೇ ಉರುಳಾಗ್ತಾ ಇವೆ. ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವಂತಹ ಯೋಜನೆಗಳ ವಿರುದ್ಧ ಜನರು ಬೀದಿಗಿಳಿದಿದ್ದಾರೆ. ಬೆಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆಗಳ ವಿರುದ್ಧ ಶಿರಸಿಯಲ್ಲಿ ಬೃಹತ್ ಜನ ಸಮಾವೇಶವೇ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ನದಿ ಜೋಡಣೆ ಬವಣೆ, ಮಾರಕ ಯೋಜನೆಗಳ ವಿರುದ್ಧ ಸಿಡಿದೆದ್ದ ಜನರು. ಬೆಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಈ ಯೋಜನೆ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಮಠಾಧೀಶರು ಸಿಡಿದೆದ್ದಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಸರ್ಕಾರಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಯೋಜನೆ ಜಿಲ್ಲೆಗೆ ಮಾರಕ ಅಂತ ಒಕ್ಕೂರಲಿನಿಂದ ಖಂಡಿಸಲಾಗಿದ್ದು, ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಕರಾವಳಿ ಭಾಗದಲ್ಲಿ ಹರಿಯುವಂತಹ ಅಘನಾಶಿನಿ ಹಾಗೂ ಬೆಡ್ತಿ ನದಿ ತಿರುವು ಮಾಡಲು ಸರ್ಕಾರ ಮುಂದಾಗಿದೆ. ಅಘನಾಶಿನಿ ನದಿಯನ್ನ ತಿರುವು ಮಾಡಿ ಚಿತ್ರದುರ್ಗದ ವೇದಾವತಿ ನದಿಗೆ ಜೋಡಣೆ ಮಾಡಲು ಹೊರಟ್ರೆ, ಬೆಡ್ತಿ ನದಿ ತಿರುವು ಮಾಡಿ ವರದಾ ನದಿಗೆ ಜೋಡಣೆ ಮಾಡಲು ಹೊರಟಿದೆ. ಈ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಸಂಪತ್ತಿಗೆ ಹಾನಿಯಾಗಲಿದೆ. ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಸಮಸ್ಯೆಯಾಗಲಿದೆ. ಇದರಿಂದಾಗಿ ಹಲವರು ನಿರಾಶ್ರಿತರಾಗಲಿದ್ದಾರೆ. ಆದರೆ ಘಟ್ಟದ ಪ್ರದೇಶದಲ್ಲಿ ಇರ್ತಾ ಇರತಕ್ಕಂಥ ನದಿಗಳನ್ನ ನೋಡಿಸ್ಬೋದು, ತುಂಬಾ ಕ್ಲಿಷ್ಟ, ಹೆಚ್ಚು ಖರ್ಚು ಬರ್ತದೆ, ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ. ಇದು ಅರ್ಥವಾಗಿಲ್ಲವಲ್ಲ ಅನ್ನೋದೇ ಇದು ಅತಾರ್ಕಿಕ ಎಂಬ ನಾವು ಹೇಳೋದಕ್ಕೆ ಕಾರಣ. ಇದು ಅವೈಜ್ಞಾನಿಕ. ಇನ್ನು ಸಮಾವೇಶದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ವಿವಿಧ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರು, ವಿವಿಧ ಮಠಗಳ ಮಠಾಧೀಶರು ಭಾಗಿಯಾಗಿದ್ದರು. ಈ ಯೋಜನೆ ವಿರುದ್ಧ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ
ನಮಗೆ ಇನ್ನು ಯಾವುದೂ ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ. ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ, ತೊಂದರೆ ತೊಡಕುಗಳನ್ನ ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊತ್ತು ನೀವು ಇನ್ನೇನೂ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿನಿಂದ ನಾವು ಹೇಳ್ತಾ ಇದ್ದೇವೆ. ಜಿಲ್ಲೆಗೆ ಮಾರಕವಾದಂಥದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ. ನಮ್ಮನ್ನ ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿ, ನೀವೇ ಕಳಿಸಿ. ನಿಮಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಇದರಲ್ಲಿ ಎರಡು ಮಾತು. ಸಮಾವೇಶದಲ್ಲಿ ಯೋಜನೆಯಿಂದ ಆಗುವಂತಹ ಅಪಾಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಅಲ್ಲದೆ ಜಿಲ್ಲೆಯಲ್ಲಿ ಈ ಯೋಜನೆ ವಿರುದ್ಧ ಯಾವುದೇ ರಾಜಕೀಯವನ್ನ ಬೆರೆಸದೆ ಒಕ್ಕೂರಿನ ಹೋರಾಟ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಒಟ್ನಲ್ಲಿ ಪಶ್ಚಿಮ ಘಟ್ಟದ ಜೀವನದಿ ಬೆಡ್ತಿ ಅಘನಾಶಿನಿ ನದಿ ವಿರೋಧಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಪ್ರಾರಂಭವಾಗಿದ್ದು, ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನು ತೋರಲಿದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ,